ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಈಗಾಗಲೇ ಎಲ್ಲೆಂದರಲ್ಲಿ ಸ್ವಚ್ಛತೆ ಕಾರ್ಯಗಳು ಸುಮಾರು ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಮಹಾನಗರ ಜನತೆ, ಮಹಾನಗರ ಪಾಲಿಕೆಯವರು ಏನೆಲ್ಲ ಹೇಳಿದ್ರು ಕೂಡ ಜನತೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಎಲ್ಲಾ ಜನತೆಗೆ ಕಳಕಳಿ ವಿನಂತಿ ಏನಂತಂದ್ರೆ, ನಾವು ಕೂಡ ನಿಮ್ಗ ಹತ್ತೆ ಮನುಷ್ಯರೇ, ನಾವು ಕೂಡ ಒಟ್ಟಿಗೆ ಅನ್ನನೇ ಹೊಂತೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ನೋಡ್ರಿ, ನೀವು ಹಸಿ ಕಸ ಒಣ ಕಸ ಮಿಕ್ಸ್ ಆಗಿ ಕೊಡೋದ್ರಿಂದ ನಮ್ಮ ಮಹಾನಗರ ಪಾಲಿಕೆಯವರು ಈಗಾಗಲೇ ಅಲ್ಲಲ್ಲಿ ಒಂದೊಂದು ಮಷನ್ಗಳನ್ನ ಹಾಕಿ ಹಸಿ ಕಸ ಒಣ ಕಸ ಇಡಿಸ್ತಾ ಇದ್ದಾರೆ. ಅಲ್ಲಿ ನಾವು ಒಣ ಕಸ ಹಸಿ ಕಸ ಮಿಕ್ಸ್ ಆಗಿ ತಗೊಂಡು ಹೋದ್ರೆ ಅಲ್ಲಿ ನಮ್ಮ ಸಿಬ್ಬಂದಿ ಕಡೆಯಿಂದ ಕೈಲಿಂದ ತೆಗಿಸಿ ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಡಬೇಕಾಗಿ ನಮಗೆ ಹೇಳ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಿಬ್ಬಂದಿ ಕೂಡ ಮನುಷ್ಯರೇ, ನಮ್ಮ ಗದ್ದೆನೆ, ಹೌದಲ್ವಾ? ಅವ್ರ ಏನ್ ಮಾಡ್ತಾರ, ಕಸನ ಹಸಿ ಕಸ ಇತ್ತಿದ್ರೆ ಒಣ ಕಸ ಇತ್ತಿದ್ರೆ ಸಪರೇಟ್ ಮಾಡಕ್ ಹೋಗ್ತಾರೆ. ಅದೇ ಕೈಲಿ ಮಾಡ್ಬೇಕು, ಮನೆಗೆ ಹೋಗಿ ಅದೇ ಕೈನ ಶುಚಿಗೊಳಿಸಿ ಊಟ ಮಾಡ್ಬೇಕು. ನೀವು ಅರ್ಥ ಮಾಡ್ಕೊಡ್ರಿ, ಆ ಕೈಯಿಂದ ನೀವು ಕೊಟ್ಟಂತ ಹಸಿ ಕಸ ಒಣ ಕಸದಲ್ಲಿ ಏನೇನೋ ಇರ್ತದೆ. ಒಂದೇ ತರದ ಕಸ ಇರೋದಿಲ್ಲ, ಎಲ್ಲಾ ತರದ ಕಸದ ಮಿಕ್ಸ್ ಇರ್ತದೆ. ಒಂದು ಸಿರಿಂಜ್ ಇರ್ಬೋದು, ಪ್ಯಾಂಪರ್ಸ್ ಇರ್ಬೋದು, ಡೈಪರ್ಸ್ ಇರ್ಬೋದು, ಇನ್ನೂ ಅನೇಕ ಕಸಗಳು ಮಿಕ್ಸ್ ಇರ್ತೈತೆ. ಆ ಕಸ ಕೊಡೋದ್ರಿಂದ ನಮ್ಮ ಸಿಬ್ಬಂದಿ ಕೈಗಳಿಂದ ಅದನ್ನ ಶುಚಿಗೊಳಿಸಿ ಸಪರೇಟ್ ಮಾಡುವಾಗ ಅವರಿಗೆ ಆಗುವಂತ ಅನಾಹುತಗಳು ಯಾರ ಜವಾಬ್ದಾರಿಗಳು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಹಾಜನತೆಗಳೇ. ನಾವು ಕೂಡ ನಿಮ್ ಗತೆ ಮನುಷ್ಯರಿದ್ದೇವೆ. ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಟ್ರೆ ಅದನ್ನ ನಾವು ನೇರವಾಗಿ ಮಹಾನಗರ ಪಾಲಿಕೆಯ ಏನು ವಿಂಗಡಿಸುವ ಜಾಗಕ್ಕೆ ಹೋಗಿ ನಾವು ಅದನ್ನೆಲ್ಲ ಸಪರೇಟ್ ಆಗಿ ಕೊಟ್ಬಿಡ್ತೇವೆ. ಅಲ್ಲಿ ಹಸಿ ಕಸನೇ ಗೊಬ್ಬರಕ್ಕೆ ಹೋಗ್ತೈತೆ, ಒಣ ಕಸ ಫ್ಯಾಕ್ಟ್ರಿಗೆ ಹೋಗ್ತೈತಿ, ಇನ್ನೂ ಅನೇಕ ಮಷಿನ್ಗಳಿಗೆ ಕಳಿಸ್ತಾರೆ. ನೀವೆಲ್ಲ ಹಸಿ ಕಸ ಒಣ ಕಸ ವಿಂಗಡಿಸಿ ಕೊಡದೆ ಹಂಗೆ ಕೊಟ್ರೆ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಆಗುವಂತ ಅನಾಹುತಗಳು ಯಾರ ಜವಾಬ್ದಾರಿ? ದಯವಿಟ್ಟು ನಾವು ಕೂಡ ನಿಮ್ ಗತೆ ಮನುಷ್ಯರಿದ್ದೇವೆ, ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ಮನಸ್ಸಿದೆ. ಹಸಿ ಕಸ ವಿಂಗಡಿಸಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಂದು ಸರ್ತೆ ಮಹಾನಗರ ಜನತೆಗೆ ಕಳಕಳಿ ವಿನಂತಿ, ಹಸಿ ಕಸ ಒಣ ಕಸ ವಿಂಗಡಿಸಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಮಹಾನಗರವನ್ನ ಸುಂದರ ನಗರವಾಗಿಸಲು ತಾವು ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ.